ನಿನ್ನೆ ದಿನ ಒಂದು ರೋಗ ಬಂದಿತ್ತು, ಬ್ಲ್ಯಾಕ್ ಥ್ರಿಪ್ಸ್ ಅಂತೀವಿ. ನಾವು ಏನು ಕೆಮಿಕಲ್ ಕೊಡ್ತೀವಿ ಆ ಕೆಮಿಕಲ್ ಕೊಟ್ಟರೆ ಕಂಟ್ರೋಲ್ ಬರೋದು. ನಾವು 1 ಲೀಟರ್ 80,000 ರೂಪಾಯಿ ಇದಕ್ಕೆ. ಅದು ಹೊಡೆದ್ರೇನೆ ಕಂಟ್ರೋಲ್ ಆಗೋದು, ಇಲ್ಲಾಂದ್ರೆ ಕಂಟ್ರೋಲ್ ಆಗಲ್ಲ. ಯೆಲ್ಲೋ ಥ್ರಿಪ್ಸ್ ಇದೆ, ಬ್ಲ್ಯಾಕ್ ಥ್ರಿಪ್ಸ್ ಇದೆ, ಕ್ಯಾಟರ್ಪಿಲ್ಲರ್ ಇದೆ, ಮೈಟ್ಸ್ ಇದೆ, ಆಮೇಲೆ ಕ್ಯಾನ್ಸರ್ ಅದು ಇದು ಎಲ್ಲ ಬರ್ತಾ ಇರುತ್ತೆ. ಅದೆಲ್ಲ ಏನ್ ಕೊಡ್ಬೇಕು ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಈ ಗಿಡಕ್ಕೆ ಇಂಥದೇ ರೋಗ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅನುಭವ ಇರುತ್ತಲ್ಲ ಮೇಡಮ್ ನಿಮಗೆ. ಸರ್, ಈಗ ಈ ಹೂಗಳಿಗಿರೋ ಡಿಮ್ಯಾಂಡ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನೀವು ಹೇಳಿದ್ರಿ ಮಕ್ಳ ತರ ನೋಡ್ಕೊಳ್ತೀವಿ ನಾವು ಅಂತ. ಹೌದು. ಅಪ್ಪಿ ತಪ್ಪಿ ಏನೋ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಬಿದೋಗುತ್ತೆ. ಮೇಡಮ್ ಏನ್ ಮಾಡಕ್ಕಾಗಲ್ಲ. ಈಗ ಬೇರೆ ಕಂಪ್ನಿ, ಈಗ ನಾನು ಒಂದು ವಾರದಲ್ಲಿ ಐಫೈಮ್ ಅಂತ ಕಂಪ್ನಿ ಹಬ್ಬಳದ ಹತ್ರ ಹೋಗಿದ್ದೆ. ನಾನು ಕಂಪ್ನಿಗಳನ್ನ ನೋಡಿದೆ. ಏನಂದ್ರೆ ನಮ್ಗೆ ಕ್ವಾಲಿಟಿ, ಈಗ ನಾವು ಹೋದ್ರು ಯಾವ ಕಂಪ್ನಿ ಅಪ್ಪ ಅಂತ ಕೇಳ್ತಾರೆ. ನಾವು ರೋಜೆಟ್ ಕಂಪ್ನಿ ಮ್ಯಾನೇಜರ್ ಅಂತ ಹೇಳಿದಾಗ ಅವ್ರಿಗೆ ಖುಷಿ. ಯಾವ ರೀತಿ ಹೆಂಗ್ ಬೆಳೀತಾ ಇದ್ದೀರಾ, ನಮ್ಗೆ ಒಂದು ಸ್ವಲ್ಪ ಐಡಿಯಾ ಕೊಡಿ ಅಂತ ಕೇಳ್ತಾರೆ. ನಾನು ಅನುಭವದಲ್ಲಿ ನಾನು ಹೇಳ್ಕೊಡ್ತೀನಿ ಅವ್ರಿಗೆ. ಯಾಕೆ ನಮ್ಮಿಂದ ಅವ್ರಿಗೆ ಬೆಳೀಲಿ. ಡಿಮ್ಯಾಂಡ್ ಇರೋ ಟೈಮಲ್ಲಿ ಕಟಿಂಗ್ ಕೊಡ್ತೀವಿ. ಹೌದಾ? ಅವಾಗ ನಮ್ ಡಿಮ್ಯಾಂಡ್ ಇಲ್ಲ ಅಂದ್ರೆ ಗಿಡ ರೆಸ್ಟಿಂಗ್ ಬಿಟ್ಬಿಡ್ತೀವಿ. ಕಟಿಂಗ್ ಕೊಟ್ರೆ ಎಷ್ಟು ದಿನದೊಳಗೆ ಬೆಳೆಯುತ್ತೆ? ಇದು 45 ದಿವಸಕ್ಕೆ ನಾವು ಕಟಾವಾಗುತ್ತೆ. ಇದು ಇನ್ನು ರೆಡ್ ಅಂತ ಇದೆ, ಅದು ತಾಜ್ ಮಹಲ್ ಅಂತ ಹೆಸರು. ಅದು 51 ದಿವಸ, 51 ದಿನ ಬೇಕು. ಬನ್ನಿ ಹಂಗೆ ತಾಜ್ ಮಹಲ್ ನೋಡ್ಕೊಂಡು